ನಮಸ್ಕಾರ, ಲೋಕ್ ದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ಬೆಳಗಾವಿಯ ಕನ್ನಡ ಭವನದಲ್ಲಿ ಮಹಿಳಾ ರಂಗ ಸಂಗೀತ ಕಾರ್ಯಾಗಾರದ ಸಮಾರೋಪ ಸಮಾರಂಭ ಜರುಗಿತು. ಇಲ್ಲಿದೆ ಅದರ ಸಂಪೂರ್ಣ ವಿವರ. ಕಾರ್ಯಕ್ರಮದ ವೃತ್ತಿ ರಂಗಭೂಮಿ ರಂಗಾಯಣ ದಾವಣಗೆರೆ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಕೆ.ಎಸ್. ಚಂದೂರ್ ಅವರು, ಜಂಟಿ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಳಗಾವಿ. ಶ್ರೀ ಸರ್ಜು ಕಾಟ್ಕರ್, ನೃಪತುಂಗ ಪ್ರಶಸ್ತಿ ಪುರಸ್ಕೃತರು, ಬೆಳಗಾವಿ. ಶ್ರೀ ಮಹಾಂತೇಶ್ ಗಜೇಂದ್ರಗಢ್, ಸದಸ್ಯರು, ರಂಗ ಸಮಾಜ. ಶ್ರೀ ಏರೋ ಪಾಟೀಲ್, ಸಾಹಿತಿಗಳು, ಕಾರ್ಯದರ್ಶಿಗಳು, ಕನ್ನಡ ಭವನ. ಶ್ರೀ ಬಸವರಾಜ್ ಜಗಜಂಪಿ, ಹಿರಿಯ ಸಾಹಿತಿಗಳು ಹಾಗೂ ಜನಪದ ವಿದ್ವಾಂಸರು. ಹಾಗೆ ಡಾಕ್ಟರ್ ಡಿ.ಎನ್. ಚೌಗಲೆ, ನಾಟಕಕಾರರು ಮತ್ತು ಚಿತ್ರಕಲಾವಿದರು. ಡಾಕ್ಟರ್ ರಾಮಕೃಷ್ಣ ಮರಾಠೆ, ರಂಗಚಿಂತಕರು. ಪಂಡಿತ್ ರಾಜ್ ಪ್ರಭು ದೋತ್ರೆ, ಶಿಬಿರ ನಿರ್ದೇಶಕರು, ಬೆಳಗಾವಿ. ಶ್ರೀ ಶಿರೀಶ್ ಚೌಲ್ತಿ, ನಾಟಕಕಾರರು ಹಾಗೂ ಸಂಗೀತಕಾರರು. ಇವರೊಂದಿಗೆ ಶ್ರೀಯುತ ಸುಭಾಷ್ ಏಣಿಗೆ ಅವರು, ರಂಗಚಿಂತಕರು, ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಎಲ್ಲರಿಗೂ ಶುಭ ಸಂಜೆ. ವೃತ್ತಿ ರಂಗಭೂಮಿ ರಂಗಾಯಣ ದಾವಣಗೆರೆ ವತಿಯಿಂದ ಹಲವಾರು ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಬಂದಿದ್ದೀವಿ. ಆ ನಿಟ್ಟಿನಲ್ಲಿ ರಂಗಭೂಮಿಯ ಒಂದು ಇತಿಹಾಸವನ್ನು, ರಂಗಭೂಮಿಯ ವೈಭವವನ್ನು, ರಂಗಭೂಮಿಯ ಒಂದು ಮೆರಗನ್ನು ಮತ್ತೊಮ್ಮೆ ನಾಡಿನಾದ್ಯಂತ 4 ವಿಭಾಗಗಳಲ್ಲಿ ಪ್ರೇಕ್ಷಕ ಪ್ರಭುಗಳಿಗೆ ಉಣಬಡಿಸುವುದು ನಮ್ಮ ವೃತ್ತಿ ರಂಗಭೂಮಿ ರಂಗಾಯಣದ ಒಂದು ಮಹತ್ವಾಕಾಂಕ್ಷೆ. ಆ ನಿಟ್ಟಿನಲ್ಲಿ ನಮ್ಮ ರಂಗಾಯಣದ ನಿರ್ದೇಶಕರಾದಂಥ ಶ್ರೀ ಮಲ್ಲಿಕಾರ್ಜುನ್ ಕಡ್ಗೋಳ ಸರ್ ಅವರ ಒಂದು ಆಸ್ಥೆ ವಹಿಸಿ ಅತ್ಯುತ್ತಮವಾದ ರಂಗಭೂಮಿಗೆ ಸಂಬಂಧಿಸಿದಂತಹ ಇಂದಿನ ಗತವೈಭವವನ್ನು ರಂಗಗೀತೆ ಮತ್ತು ಸಂಗೀತದ ಮೂಲಕ ನಾವು ಮರುಕಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಅಭಿನಯ ಸಮೇತ ರಂಗ ಸಂಗೀತ ಕಾರ್ಯಕ್ರಮವನ್ನು ನಾವೀಗಾಗಲೇ ಬೆಂಗಳೂರು ವಿಭಾಗದಲ್ಲಿ, ಮೈಸೂರು ವಿಭಾಗದಲ್ಲಿ ಹಮ್ಮಿಕೊಂಡಿದ್ವಿ. ಬೆಳಗಾವಿ ವಿಭಾಗದಲ್ಲಿ ಸಹ ಇದೇ ನಮ್ಮ ಕುಂದಾನಗರಿ ಬೆಳಗಾವಿಯಲ್ಲಿ ನಾವು ಏರ್ಪಡಿಸ್ಬೇಕಂತೇಳಿ ನಿರ್ಧರಿಸಿದಾಗ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡ್ವಿ. ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ತರಬೇತಿ ನೀಡಿರೋದೆಲ್ಲ ಎಲ್ಲ ಮಹಿಳೆಯರಿಗೆ. ಆ ನಿಟ್ಟಿನಲ್ಲಿ ನಮ್ಮ ರಂಗಾಯಣದ ಕಾರ್ಯ ಶ್ಲಾಘನೀಯ ಅಂತ ಕೂಡ ನಾನು ಕೂಡ ಭಾವಿಸ್ತೀನಿ. ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಾಗ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಸನ್ಮಾನ್ಯ ಸಚಿವರು ಆಗಮಿಸಬೇಕಾಯಿತು. ಆದರೆ ಕಾರಣಾಂತರದಿಂದ ಮಾನ್ಯ ಸಚಿವರು ಆಗಮಿಸಕ್ಕಾಗಲಿಲ್ಲ. ಆದರೂ ಸಹ ಮಾನ್ಯರು ಒಂದು ಶುಭ ಸಂದೇಶವನ್ನು ನಮಗೆ ಕಳಿಸಿಕೊಟ್ಟಿರ್ತಾರೆ. ಹಾಗಾಗಿ ನಮ್ಮ ರಂಗಾಯಣ, ನಾವು ಎಲ್ಲ ನಮ್ಮ ಕಲಾವಿದರು ಮಾನ್ಯ ಸಚಿವರಿಗೆ ಆಭಾರಿಯಾಗಿದ್ದೀವಿ. ಈ ಒಂದು ಕಾರ್ಯಕ್ರಮದ ಸಮಾರೋಪ ಭಾಷಣವನ್ನು ನಡೆಸಿಕೊಳ್ಳಲಿಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಮಾನ್ಯ ಮೇಡಮ್ರವರು, ಪ್ರಾದೇಶಿಕ ಆಯುಕ್ತರು, ಬೆಳಗಾವಿ ವಿಭಾಗ, ಶ್ರೀಮತಿ ಕೆ.ಎಂ. ಜಾನಕಿ ಮೇಡಮ್ರವರು ನಮ್ಮ ಇಲಾಖೆಯ ನಿರ್ದೇಶಕರಾಗಿ ಕರ್ತವ್ಯವನ್ನು ನಿರ್ವಹಿಸಿದಂಥ ಸಂದರ್ಭದಲ್ಲಿ ಹಲವಾರು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು, ಅತ್ಯುತ್ತಮವಾದ ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಂತಹ ಮಾನ್ಯ ಕೆ.ಎಂ. ಜಾನಕಿ ಮೇಡಮ್ರವರಿಗೆ ನಮ್ಮ ರಂಗಾಯಣದ ಪರವಾಗಿ, ಇಲ್ಲಿರುವಂಥ ಎಲ್ಲ ಕಲಾವಿದರ ಪರವಾಗಿ, ಎಲ್ಲ ಗಣ್ಯರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ವೃತ್ತಿ ರಂಗಭೂಮಿ ರಂಗಾಯಣ ದಾವಣಗೆರೆ ಆಯೋಜನೆ ಮಾಡಿರ್ತಕ್ಕಂಥ ಈ ಸಮಾರಂಭವನ್ನು ಉದ್ಘಾಟನೆ ಮತ್ತು ಸಮಾರೋಪ ನುಡಿಗಳನ್ನು ಆಡಲು ಆಗಮಿಸಿರ್ತಕ್ಕಂಥ ಮಾನ್ಯರಾದ ಶ್ರೀಮತಿ ಕೆ.ಎಂ. ಜಾನಕಿ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಸಹೃದಯ ಸ್ನೇಹಿತರೆ ಮತ್ತು ಬೆಳಗಾವಿಯ ರಂಗಾಸಕ್ತರೆ, ನಾನು ದಾವಣಗೆರೆ ರಂಗಾಯಣಕ್ಕೆ ನಿರ್ದೇಶಕನಾಗಿ ಆಗಮಿಸಿ 2 ವರ್ಷಗಳು ಕಳೀತಾ ಬಂದಿದ್ದಾವೆ. ರಂಗಾಯಣ ಅಂದ ಕೂಡಲೇ ನಿಮಗೆ ಸಹಜವಾಗಿ ಮೈಸೂರಿನ ರಂಗಾಯಣ ನಿಮ್ಮ ಗಮನದಲ್ಲಿ ಬರ್ತದೆ, ದುತ್ತನೆ ನೆನಪಾಗ್ತದೆ. ಕರ್ನಾಟಕದಲ್ಲಿ 6 ರಂಗಾಯಣಗಳಿದ್ದಾವೆ. ನಮ್ಮ ದಾವಣಗೆರೆ ರಂಗಾಯಣ ವೃತ್ತಿ ರಂಗಭೂಮಿಗೆ ಸೇರಿರ್ತಕ್ಕಂಥ ರಂಗಾಯಣದು. ಅಂದರೆ ವೃತ್ತಿ ರಂಗಭೂಮಿ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಂಪನಿ ನಾಟಕಗಳಿಗೆ ಕನ್ನಡ ರಂಗಭೂಮಿಗೆ 150 ವರ್ಷಗಳ ಒಂದು ಚಾರಿತ್ರಿಕ ಇತಿಹಾಸ ಇದೆ. ಆ 150 ವರ್ಷಗಳಕ್ಕೂ ಹೆಚ್ಚು ಇತಿಹಾಸ ಇರ್ತಕ್ಕಂಥ ಕನ್ನಡ ರಂಗಭೂಮಿಯ ಉದ್ದಕ್ಕೂ ಕೂಡ ವೃತ್ತಿ ರಂಗಭೂಮಿ ಜೀವಂತವಾಗಿದೆ ಮತ್ತು ತನ್ನ ವೈಭವವನ್ನು ಕೂಡ ಮೆರೆಕೊಂಡು ಬಂದಿರತಕ್ಕಂಥದ್ದು.
ತೀರಾ ಇತ್ತೀಚೆಗೆ ನಾನು ಅನುದಾನ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡುವಾಗ 26 ಕಂಪನಿಗಳು ವರ್ತಮಾನದಲ್ಲಿ ಅವು ತಮ್ಮ ಕ್ರಿಯಾಶೀಲವಾಗಿದ್ದಾವೆ ಅಂತನ್ನೋದು ಗೊತ್ತಾಗಿದ್ದು, ಆ 26 ಕಂಪನಿಗಳು ಇವತ್ತು ಹೆಚ್ಚು ಕಮ್ಮಿ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಇದ್ದಾವೆ. ಆ ಕಡೆ ಚಿತ್ರದುರ್ಗ ಆ ಕಡೆ ನಾಟಕ ಕಂಪನಿಗಳು ಇಲ್ಲ. ಆದರೆ ನಾಟಕಗಳು ಇಲ್ಲ ಅಂತ ಅರ್ಥ ಅಲ್ಲ. ಅಲ್ಲಿ ಪ್ರತಿಯೊಂದು ಊರುಗಳಲ್ಲಿಯೂ ಕೂಡ ವೃತ್ತಿ ರಂಗಭೂಮಿಯೇ ಸಂಬಂಧಪಟ್ಟಿರ್ತಕ್ಕಂಥ ಅದೇ ಸಂವೇದನೆಗಳಿರ್ತಕ್ಕಂಥ ಪೌರಾಣಿಕ ನಾಟಕಗಳನ್ನು ಆಡ್ತಾರೆ. ನಾನು ಅಧ್ಯಯನ ಮಾಡಿದ ಪ್ರಕಾರ ಒಂದು ವರ್ಷಕ್ಕೆ ಕರ್ನಾಟಕದಲ್ಲಿ 6,000ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳಿದ್ದಾವೆ. ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ ಕನಿಷ್ಠ ಅಂದರೂ ಕೂಡ 2-3 ಹಳ್ಳಿಗಳಲ್ಲಿ ನಾಟಕಗಳು ಖಂಡಿತವಾಗೂ ಆಗ್ತವೆ. ಇಡೀ ಕರ್ನಾಟಕದ ತುಂಬ ಅಂದರೆ ಹೆಚ್ಚು ಕಮ್ಮಿ 27,000 ಗ್ರಾಮಗಳು ಇರ್ತಕ್ಕಂಥ ಕರ್ನಾಟಕ ಸಂದರ್ಭದಲ್ಲಿ 6,000 ಗ್ರಾಮ ಪಂಚಾಯಿತಿಗಳು ಇರ್ತಕ್ಕಂಥ ಸಂದರ್ಭದಲ್ಲಿ 6,000 ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ಪಂಚಾಯಿತಿಗೆ 2ರಿಂದ 3 ನಾಟಕಗಳು ಆಗ್ತವೆ. ವರ್ಷಕ್ಕೆ 2-3 ನಾಟಕಗಳನ್ನು ಆಡ್ತಾರೆ ಅವರು. ಆ ನಾಟಕಗಳು ಹೇಗಿರ್ತಾವಪ್ಪ ಅಂದರೆ ಖಂಡಿತವಾಗ್ಲೂ ನಮ್ಮ ವೃತ್ತಿ ರಂಗಭೂಮಿಯ ಸ್ವರೂಪ, ಅದರ ಕಾರ್ಯಚಟುವಟಿಕೆ ಇದಾವಲ್ಲ ತದ್ರೂಪಿಯಾಗಿ ಇರ್ತವೆ. ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ನಾನು ಅಧ್ಯಯನ ಮಾಡಿದ ಹಾಗೆ 14 ಜಿಲ್ಲೆಗಳಲ್ಲಿ ಪ್ರತಿ ವರ್ಷವೂ ಕೂಡ ಅಲ್ಲಿ ಹತ್ತತ್ರ ಅಂದರೂ 9,000ಕ್ಕೂ ಹೆಚ್ಚು ನಾಟಕಗಳಾಗ್ತವೆ. ಇಡೀ ಕರ್ನಾಟಕದಾದ್ಯಂತ ಒಂದು ವರ್ಷಕ್ಕೆ 16ರಿಂದ 18,000 ನಾಟಕಗಳಾಗ್ತವೆ. ಅವರು ಯಾರೂ ಕೂಡ ಸರ್ಕಾರದ ಯಾವುದೇ ಅನುದಾನವನ್ನು ಪಡೆಯುವುದಿಲ್ಲ. ಆ ಎಲ್ಲ 18,000 ನಾಟಕಗಳು ಕೂಡ ಅಕ್ಷರಶಃ ಅವು ವೃತ್ತಿ ರಂಗಭೂಮಿಯ ನಾಟಕಗಳೇ ಆಗಿದ್ದಾವೆ. ಅದಕ್ಕಾಗಿ ನಾನೊಂದು ಯೋಜನೆಯನ್ನು ರೂಪಿಸಿದೆ. ಅದು ಕಾರ್ಯಗತ ಆಗಲಿಲ್ಲ. ಅಂದರೆ 16ರಿಂದ 18,000 ನಾಟಕಗಳಿದಾವಲ್ಲ, ನಮ್ಮ ಗ್ರಾಮೀಣರು ತಾವೇ ದುಡ್ಡನ್ನು ಹಾಕಿ ತಾವೇ ನಾಟಕವನ್ನು ಬರೆದು ತಾವೇ ನಿರ್ದೇಶನ ಮಾಡಿ ಅದಕ್ಕಾಗಿ ಒಂದು ನಾಟಕಕ್ಕೆ 3.5ರಿಂದ 5 ಲಕ್ಷದವರೆಗೆ ಖರ್ಚು ಮಾಡ್ತಾರೆ. ಒಂದು ನಾಟಕಕ್ಕೆ ಅವರು ಕನಿಷ್ಠ ಅಂತ ಹೇಳಿದ್ರು ಕೂಡ ಇವತ್ತಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇದು ಮಾತಿಗೆ ಜಾಗ ಇಲ್ಲ ಅಂತ ನಾನು ಭಾವಿಸ್ತೀನಿ. ಅದೇ ಥರ ಈ ಕಾರ್ಯಕ್ರಮವನ್ನು ಆಯೋಜಿಸಕ್ಕೆ ಸಹಕಾರ ನೀಡಿದ ಎಲ್ಲರೂ ಇದ್ದಾರೆ. ಮತ್ತು ನಮ್ಮ ಬೆಳಗಾವಿಯ ಎಲ್ಲ ವಿದ್ವಾಂಸರು ವೇದಿಕೆಯಲ್ಲಿ ಅಲಂಕರಿಸಿದ್ದಾರೆ. ನಾನು ಒಬ್ಬೊಬ್ಬರದೇ ಹೆಸರು ಹೇಳಿದ್ರೆ ಸಮಯ ಆಗತ್ತೆ. ಮತ್ತು ಮುಂಭಾಗದಲ್ಲಿ ಎಲ್ಲ ರಂಗಾಸಕ್ತರು ಬಂದಿದ್ದೀರಿ. ನಿಜವಾಗ್ಲೂ ಕೂಡ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ. ಅವ್ರು ಹೇಳ್ದಂಗೆ ಜನಸಂಖ್ಯೆ ಕಡಿಮೆ ಇರ್ಬೋದು, ಜನರು ಕಡಿಮೆ ಇರ್ಬೋದು, ಆದರೆ ಇಲ್ಲಿ ಬಂದಿರೋರೆಲ್ಲರೂ ಕೂಡ ಇದ್ರ ಬಗ್ಗೆ ಅತ್ಯಂತ ಒಲವನ್ನು ಇಟ್ಕೊಂಡು ಬಂದಿದ್ದೀರಾ. ಮತ್ತು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಾರಲ್ಲ ಅವರು ಕೂಡ ಅತ್ಯಂತ ಒಲವಿನಿಂದ ಇದನ್ನು ಕಲಿತು ನಿಮಗೆ ಮುಂದೆ ಮಾಡ್ತಾರೆ. ಹಾಗಾಗಿ ಎರಡು ಕಡೆ ರೇಷಿಯೋ ಎಲ್ಲನೂ ಗುಣಾತ್ಮಕವಾಗೇ ಇದೆ. ಯಾಕೆಂದರೆ ಅವರ ಹಿನ್ನೆಲೆಯನ್ನು ನೋಡಿದ್ರೆ ಇಲ್ಲಿ ಏನು ಆಯ್ಕೆಯಾಗಿ ಕಳೆದ 15 ದಿನಗಳಿಂದ ತರಬೇತಿಯನ್ನು ಪಡೆದಿದ್ದಾರೆ. ಒಬ್ಬೊಬ್ಬರದ್ದು ಹಿನ್ನೆಲೆ ನೋಡಿದ್ರು ಕೂಡ ಅವ್ರ ಬಗ್ಗೆ ಹೆಮ್ಮೆ ಉಂಟಾಗತ್ತೆ. ಅವರ ಅಕಾಡೆಮಿಕ್ ಜ್ಞಾನದ ಜೊತೆಗೆ ಒಂದು ಈಗ ಹಿಂದಿನ 3 ತಲೆಮಾರುಗಳು ಏನು 150-160 ವರ್ಷದ ಇತಿಹಾಸ ಹೇಳಿದ್ರು, ಅದರದ್ದು ಕಡಿಮೆ ಆಗ್ತಿದೆ. ಈಗ ಕಡಿಮೆ ಆಗ್ತಿದೆ ಅಲ್ಲ, ನಾವೇ ಹುಡುಕ್ಬೇಕು. ಆ ಪರಿಸ್ಥಿತಿಲಿದ್ದಾವೆ ವೃತ್ತಿ ರಂಗಭೂಮಿಗಳು, ರಂಗಭೂಮಿ ನಾಟಕಗಳು. ಅಂಥದ್ರಲ್ಲಿ ಅವರು ಅಂತಹ ಒಂದು ಪರಂಪರೆಯನ್ನು ಜೀವಂತವಾಗಿ ಇಡೋಕ್ಕೆ ಮತ್ತು ಆ ಪರಂಪರೆಯನ್ನು ಮುಂದುವರ್ಸೋಕ್ಕೆ ಆ 10 ಯಾರು ನಮ್ಮ ಕಲಾವಿದರು ಬಂದು ಅವರಿಗೆ ತರಬೇತಿ ಪಡೆದು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ, ಅದು ಸುಲಭದ ಸಾಧನೆ ಅಲ್ಲ. ಅವರು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ನಾವು ಅವರನ್ನು ಅಭಿನಂದನೆ ಮಾಡಬೇಕು. ಮತ್ತು ಬಿಟ್ಟು ಹೋದರೂ ಕೂಡ ಇಲ್ಲ ನಾವು ಮಹಿಳಾ ರಂಗೋತ್ಸವ ಅಂತ ಮಾಡ್ತೀವಿ ಅಂತ ಅವ್ರಿಗೆ ಕೊಟ್ಟು ಅದನ್ನ ಹಿಂದೆ ಸರಿದೆ. ರಂಗಾಯಣ ಕೂಡ ಮುಂದೆ ಬಂದು ಮಾಡಿದೆ. ಹಾಗಾಗಿ ರಂಗಾಯಣಕ್ಕೆ ಮತ್ತು ದಾವಣಗೆರೆ ರಂಗಾಯಣ ಮತ್ತು ಆ ಕಲಾವಿದೆಯರು ಎಲ್ರಿಗೂ ಕೂಡ ಬೆಳಗಾವಿಯ ಪರವಾಗಿ ನಾವು ಅಭಿನಂದನೆಗಳನ್ನ ಮೊದಲಿಗೆ ಹೇಳಬೇಕು. ಮುಂಚಿನ ದಿನಗಳಲ್ಲಿ ಈಗ ನನ್ನ ತಲೆಮಾರಿಂದ ಹಿಂದೆ 2 ತಲೆಮಾರು ಆಯಿತು, ಅಥವಾ ನನ್ನ ನೆಕ್ಸ್ಟ್ ತಲೆಮಾರವರು ಕೂಡ ನಾವೆಲ್ಲರೂ ಕೂಡ ವೃತ್ತಿ ರಂಗಭೂಮಿಯ ನಾಟಕಗಳನ್ನ ನೋಡಿಕೊಂಡೇ ಇದ್ದೀವಿ. ಯಾರಾದರೂ ನಮ್ಮ ಬಾಲ್ಯದಲ್ಲಿ ಅಥವಾ ನಮ್ಮ ಪ್ರೌಢಾವಸ್ಥೆಯಲ್ಲಿ ನಮ್ಮ ಊರುಗಳಲ್ಲಿ ಜಾತ್ರೆ ಅಥವಾ ಹಬ್ಬ ಆ ಥರದ್ದೆಲ್ಲ ಇದ್ದಾಗ ವೃತ್ತಿ ರಂಗಭೂಮಿಯವ್ರು ಬಂದು 1 ತಿಂಗಳು 15 ದಿನ ಮಾಡ್ತಿದ್ರು. ಅದ್ರ ಜೊತೆಗೆ ಅವ್ರು ಆಗಲೇ ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳ್ದಂಗೆ ಆ ಊರಿನ ಕಲಾಸಕ್ತರು ಅವರೇ ಸೇರ್ಕೊಂಡು ಒಬ್ರು ನಾಟಕದ ಮೇಷ್ಟ್ರನ್ನ ಕರ್ಕೊಂಡು ಬಂದು ಅವ್ರ ಹತ್ರ 1 ತಿಂಗಳು ಟ್ರೈನಿಂಗ್ ಕೊಡಿಸಿ ಅವ್ರಿಗೆ ಸಂಭಾವನೆ ಕೊಟ್ಟು, ಮತ್ತು ಅವಾಗ ಹೆಣ್ಮಕ್ಳು ನಾಟಕ ಮಾಡ್ತಿರ್ಲಿಲ್ಲ, ಬೇರೆ ಕಡೆಯಿಂದ ಹೆಣ್ಮಕ್ಳು ಕಲಾವಿದರನ್ನ ತಂದು ನಾಟಕ ಮಾಡಿಸ್ತಿದ್ರು. ಆ ಎಲ್ಲ ನಾಟಕಗಳನ್ನ ನಾವು ಸುಮಾರು ನನ್ನ ಬಾಲ್ಯದಲ್ಲಿ ಪ್ರೌಢ ಶಾಲಾ ಶಿಕ್ಷಣದಲ್ಲಿ ನಾನು ಕೂಡ ನೋಡಿದ್ದೀನಿ. ಇನ್ನು ಮತ್ತು ರಂಗಗೀತೆಗಳ ಕೂಡ ಅಷ್ಟೇ. ಈಗ ಎಲ್ಲದೂ ಸಂಗೀತ ಒಂದೇ ಆದರೂ ಕೂಡ ಒಂದೊಂದು ವಿಭಾಗಕ್ಕೆ, ಈಗ ಭಾವಗೀತೆಗೆ ಒಂದು ಬೇರೆ ಮಟ್ಟು ಅಥವಾ ಬೇರೆ ಭಾವ ಇದ್ದಂಗೆ,
ಶಾಸ್ತ್ರೀಯ ಸಂಗೀತ ಇದ್ದಂಗೆ ಜನಪದ ಗೀತೆ ಹೆಂಗೆ ಭಿನ್ನನೋ ಹಂಗೆ ರಂಗ ಸಂಗೀತಕ್ಕೂ ಕೂಡ ತನ್ನದೇ ಆದ ಒಂದು ವಿಶೇಷತೆ ಇದೆ. ಅದಕ್ಕೆ ಒಂದು ರಿದಮ್ ಮತ್ತು ಒಂದು ಬೋಲ್ಡ್ನೆಸ್ ಅಂತ ಅನ್ಬೋದು. ಅದನ್ನ ಆ ಹೆಣ್ಮಕ್ಳು ಹೇಳುವಾಗಾದರೂ ಅಷ್ಟೇ, ಗಂಡಸರು ಹೇಳುವಾಗಲೂ ಅಷ್ಟೇ, ಅದೊಂದು ಬೇರೆ ಥರನಾದದ್ದು. ಅದನ್ನು ಕೂಡ ನಾವು ಆಕಾಶವಾಣಿಯಲ್ಲಿ ಕೇಳಿದ್ದೀವಿ, ನೀವು ಕೇಳಿದ್ದೀರಾ ಅಂತ ಭಾವಿಸಿದ್ದೀವಿ. ಪ್ರತಿ ಶನಿವಾರ ರಂಗ ಸಂಗೀತ ಬರ್ತಾ ಇತ್ತು ಮಾರ್ನಿಂಗು 7:30 ಅಥವಾ 7:15. ಆಗ ಹಳೇ ಒಂದು ಈ ಗುಬ್ಬಿ ವೀರಣ್ಣ ಕಂಪ್ನಿಯವ್ರದ್ದು, ಹಿರಣ್ಣಯ್ಯ ಅವ್ರ ಕಂಪ್ನಿಯದು, ಮತ್ತು ವರದಾಚಾರ್ ಅವರು ಮಾಡ್ತಿದ್ದು ಅವೆಲ್ಲ ಅವ್ರು ಕಲೆ ಹಾಕಿ ಹೇಳ್ತಾ ಇದ್ರು. ಮೊನ್ನೆ ಕೂಡ ಕಡ್ಕೊಳ್ಳೋರು ನನಗೆ ಅವರ ರಂಗಾಯಣದಲ್ಲಿ ಸಂಯೋಜನೆ ಮಾಡಿದ ರಚನೆಗೊಂಡ ಒಂದು ಗೀತೆಗಳನ್ನ ಕೇಳಿದಾಗ ನಾನು ಹೇಳಿದೆ, ನಾನು ಮೊನ್ನೆ ಸುಭದ್ರಮ್ಮ ಅವ್ರದ್ದು ರಚನೆಗಳನ್ನ ಕೇಳ್ತಿದ್ದೆ ಅಂತ. ಈ ಪುಸ್ತಕವನ್ನು ತಯಾರು ಮಾಡಿದ್ದಾರೆ. ಈ ಪುಸ್ತಕದಲ್ಲಿ ಈ ಸಂಪೂರ್ಣ ಕಾರ್ಯಾಗಾರದ ವಿವರ ಮತ್ತು ಭಾಗವಹಿಸಿದ ಎಲ್ಲ ಕಲಾವಿದೆಯರು ಹಾಗೂ ನಿರ್ದೇಶಕರು, ಸಂಗೀತ ನಿರ್ದೇಶಕರು, ನಟ ನಿರ್ದೇಶಕರು ಎಲ್ಲರ ಮಾಹಿತಿ ಕೂಡ ಸಂಪೂರ್ಣವಾಗಿದೆ. ತಾವೆಲ್ಲರೂ ಈ ಪುಸ್ತಕವನ್ನು ಓದಬೇಕು. ಈಗ ಈ ವೇದಿಕೆಯಲ್ಲಿ ಈ ಪುಸ್ತಕ ಬಿಡುಗಡೆಗೊಳ್ತಾ ಇದೆ. ತಮ್ಮೆಲ್ಲ ಜೋರಾದ ಚಪ್ಪಾಳೆ ಮೂಲಕ ಅದನ್ನು ಆತ್ಮೀಯವಾಗಿ ನಾವು ಬಿಡುಗಡೆಗೊಳಿಸೋಣ. ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ವೃತ್ತಿರಂಗಭೂಮಿ ರಂಗಾಯಣ ದಾವಣಗೆರೆ ಅದರ ಆಶ್ರಯದಲ್ಲಿ ಇಂದು ನಡೆಯುತ್ತಿರುವಂತಹ ರಂಗ ಸಂಗೀತ ಮಹಿಳಾ ತರಬೇತಿ ಕಾರ್ಯಕ್ರಮದ ಸಮಾರಂಭವನ್ನು ಉದ್ಘಾಟನೆ ಮಾಡಿದಂತಹ ಪ್ರಾದೇಶಿಕ ಆಯುಕ್ತರಾದಂತಹ ಶ್ರೀಮತಿ KM ಜಾನಕಿ ಅವರೇ, ಈ ರಂಗಾಯಣದ ನಿರ್ದೇಶಕರಾದಂತಹ ಗೆಳೆಯ ಮಲ್ಲಿಕಾರ್ಜುನ್ ಪಡ್ಕೊಳ್ಳೋರೆ ಹಾಗೂ ವೇದಿಕೆ ಮೇಲೆ ಇರುವಂತಹ ಗೆಳೆಯರೇ ಹಾಗೂ ವ್ಯಕ್ತಿಗಳು, ಇವತ್ತಿನ ಈ ಕಾರ್ಯಕ್ರಮವನ್ನು ಈ ಸುಮಾರು ಒಂದು 2 ತಿಂಗಳ ಹಿಂದಿನಿಂದಲೂ ಈ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ಮಲ್ಲಿಕಾರ್ಜುನ್ ಕಡ್ಕೊಳ್ಳೋರು ಒಂದೇ ಸಮನೆ ತಡಪಡಿಸ್ತಾ ಇದ್ದಾರಲ್ಲ, ಆ ರೀತಿ ತಡಪಡಿಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಕಾರ್ಯಕ್ರಮ ಆಗಬೇಕು ಅಂತೇಳಿ ಅದಕ್ಕೊಂದು ಕಾರಣವೂ ಇದೆ. ಈ ರಂಗಭೂಮಿ ರಂಗಾಯಣದ ಈ ಸ್ಥಾಪನೆಯ ಬೀಜ ಬಿದ್ದಿದ್ದೇ ಬೆಳಗಾವಿಯಲ್ಲಿ. ಆ ಕಾಲದಲ್ಲಿ ಸುಮಾರು ಒಂದು 10-12 ವರ್ಷ ಇರ್ಬೋದು, 10-12 ವರ್ಷಗಳ ಹಿಂದೆ ಇಲ್ಲಿ ಒಂದು ನಾಟಕ, ಜೇವರಿಗೆ ಅವರದ್ದು ಒಂದು ನಾಟಕ ಇತ್ತು. ಆ ನಾಟಕವನ್ನು ಉದ್ಘಾಟನೆ ಮಾಡೋದ್ರ ಸಲುವಾಗಿ ಚಂದ್ರಶೇಖರ್ ಕಂಬಾರ್ ಅವರು ಬಂದಿದ್ದರು. ಆಗ ನನಗೆ ನೆನಪಿದ್ದ ಪ್ರಕಾರ ಮರಾಠಿಯವರು ಇದ್ದರು, ಗುಡಿಹಳ್ಳಿ ನಾಗರಾಜ್ ಅವರಿದ್ದರು. ಇವರೆಲ್ಲ ರಂಗಾಯಣದ ಮೆಂಬರ್ಸ್ಗಳಾಗಿದ್ದರು. ಆ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಏನೋ ಒಂದು ಮಾತಾಡ್ತಾ ಈ ವೃತ್ತಿ ರಂಗಭೂಮಿಯ ಏನು ಆ ಹಿಂದಿನ ಕಾಲದ ವೈಭವವನ್ನು ಅದನ್ನು ಕಂಬಾರವರು ಮತ್ತೆ ನೆನೆಸ್ಕೊಳ್ತಾ ಅವ್ರ ಬಾಯಲ್ಲಿ ಒಂದು ಮಾತು ಬಂತು, ಇಲ್ಲ ನಾಟಕವನ್ನು ಕಲಿಸ್ಲಿಕ್ಕೆ ಒಂದು ಸಾಲಿ ಬೇಕು ಅಂತೇಳಿ. ದಟ್ ವಾಸ್ ಈಸ್ ವರ್ಡ್, ಸಾಲಿ ಅನ್ನೋದು ಒಂದು ಸ್ಕೂಲ್, ಒಂದು ಸಾಲಿ ಬೇಕು ಅಂತೇಳಿ. ಅದೇನದು ಅಲ್ಲೇನು ಮಾತು ಬಂತು, ಆ ಮಾತು ಹಾಗೆ ಬೆಳೀತಾ ಅದು ವೃತ್ತಿ ರಂಗಭೂಮಿ ರಂಗಾಯಣದ ಸ್ಥಾಪನೆಗೆ ಕಾರಣ ಇರೋದು. ಅದು ಬೆಳಗಾವಿಯಿಂದನೇ ಅದು ಹುಟ್ಟಿದಂತಹ ಒಂದು ಸಸಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ಕರ್ನಾಟಕವನ್ನು ವೃತ್ತಿ ರಂಗಭೂಮಿ ಅದು ರಂಗಾಯಣ ದಾವಣಗೆರೆಯಲ್ಲಿ ಇದ್ರೂ ಸಹಿತ ಅದರ ಕಾರ್ಯಚಟುವಟಿಕೆ ಇಡೀ ಕರ್ನಾಟಕದ ತುಂಬ ಹರಡಿಕೊಂಡಿದೆ. ಅದರ ಮುಖ್ಯ ಉದ್ದೇಶ ಈಗಾಗಲೇ ಕಡ್ಕೊಳ್ಳೋರು ಹೇಳಿದ್ದಾರೆ, ಮೇಡಮ್ ಅವರು ಭಾಳ ಸವಿಸ್ತರವಾಗಿ ಮಾತಾಡಿದ್ದಾರೆ. ನಾನು ಅದರ ಬಗ್ಗೆ ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಈ ವೃತ್ತಿ ರಂಗಭೂಮಿಯಲ್ಲಿ ಇದ್ದಂತಹ ನಾಟಕಗಳ ಪಟ್ಟುಗಳನ್ನು ಅಥವಾ ನಾಟಕಗಳಲ್ಲಿ ಸಂಗೀತ ಮತ್ತು ಹಾಡುಗಳನ್ನು ಅದನ್ನು 2000 ಇಸ್ವಿಯಲ್ಲಿ ಎಣ್ಗಿ ಬಾಳಪ್ಪನವರು
ಅವುಗಳಿಗೆ ಮತ್ತೆ ಮರುಹುಟ್ಟು ಕೊಡಬೇಕು ಅನ್ನುವ ಒಂದು ಉದ್ದೇಶದಿಂದ ಅವುಗಳನ್ನು ಪುನರ್ ಕಲಿಸುವಂಥ ಒಂದು ವ್ಯವಸ್ಥೆಯನ್ನು ಬೆಳಗಾವಿಯಲ್ಲೇ ಆರಂಭಿಸಿದ್ರು ಅವರು. ಬೆಳಗಾವಿಯಲ್ಲಿ ಆರಂಭಿಸಿ ನನಗೆ ಗೊತ್ತಿದ್ದ ಪ್ರಕಾರ ಎಡಿಗೆ ಬಾಳಪ್ಪನವರು ಮತ್ತು ಆಕಾಶವಾಣಿ ಧಾರವಾಡದವರು ಇವರಿಬ್ಬರು ಸಂಯೋಗದಲ್ಲಿ ಅವರಿಬ್ಬರು ಕೂಡಿಕೊಂಡು ಸುಮಾರು 1,000 ಹಾಡುಗಳನ್ನು ಅವರು ಎಡಿಗೆ ಬಾಳಪ್ಪನವರು ಉಳಿದವರಿಗೆ ಕಲಿಸಿದರು. ಆ ಕಲಿಕೆಯಲ್ಲಿ ಈಗೇನು ಗುರುರಾಜ್ ಇದ್ದಾರ, ಧೋತ್ರೆ ಅವರಿದ್ದಾರ, ಮಂಜುಳಾ ಮೇಡಮ್ ಇದ್ದಾರ, ಇವರೆಲ್ಲರೂ ಆ ಹಾಡುಗಳನ್ನು ಕಲಿತು ಅವ್ರದ್ದೊಂದು ಉದ್ದೇಶ ಏನಿತ್ತಂದರೆ ಆ ಹಾಡುಗಳು ಮರಿಬಾರ್ದು, ಅದು ಮರೆವಿಗೆ ಹೋಗಬಾರ್ದು, ಅದು ನೆಕ್ಸ್ಟ್ ಜನ್ರೇಷನ್ಗೆ ಅದು ಪಾಸ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಹಾಡುಗಳನ್ನು ಅವ್ರಿಗೆಲ್ಲ ಕಲಿಸಿದಂಥದ್ದು. ಆ ಕಾಲನೇ ಆ ರೀತಿ ಇತ್ತದು. ಆ ನಾಟಕದ ಸಂಗೀತ ಪ್ರಧಾನವಾಗಿದ್ದಂತಹ ಆ ನಾಟಕಗಳ ಕಾಲ. ಅಲ್ಲಿ ನಟನಿಗೆ ಹಾಡು ಬರಬೇಕು, ಅದರ ಜೊತೆಗೆ ಅಭಿನಯನೂ ಬರಬೇಕು. ಈ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಆರಂಭದಲ್ಲಿ ಅವರು ಹಾಡುಗಾರ ಅಂತ ನಾವು ಇದನ್ನು ಮಾಡ್ತೇವೆ, ಆದರೆ ಅವ್ರಿಗೆ ಹೋಗಿದ್ದು ನಾಟಕಕ್ಕೆ ಹೋಗಿದ್ದರು. ನಾಟಕ ಮಾಡ್ತಾ 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 ಹಾಡನ್ನು ಕಲ್ತರು ಅವರು. ಇದೆಲ್ಲ ಇತಿಹಾಸದಲ್ಲಿ ಬಂದಂಥ ಘಟನೆಗಳೇ ಇದ್ದಾವೆ. ಈ ಈ ಈ ಹಾಡುಗಳಿಗೆ ಮತ್ತೆ ಪುನರ್ಜೀವನ. ಇಂತಹ ವಿಶೇಷ ಸುದ್ದಿಗಳಿಗಾಗಿ ಲೋಕದರ್ಶನ್ ಡಿಜಿಟಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.